ಎಲ್ಲರಿಗೂ ನಮಸ್ಕಾರ. ವಸಿಷ್ಠಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಲೆನಾಡಿನ ಒಂದು ಹಳೆಯ ತಿನಿಸು ಅಂತಲೇ ಹೇಳ್ಬೋದು. ಇದನ್ನು ಸಾಂಪ್ರದಾಯಿಕ ಅಡುಗೆ ಕಾಯಿ ಕಡುಬು. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಕ್ಕಿಯನ್ನು ಒಂದು 3 ಗಂಟೆ ಕಾಲ ನಾನೊಂದು 2 ಕಪ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಈಗ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇದು ತುಂಬ ಸಾಂಪ್ರದಾಯಿಕವಾದ ತಿನಿಸು ಮತ್ತು ತುಂಬ ಹೆಲ್ತಿ ಫುಡ್ಡು. ಬೆಲ್ಲ ಹಾಕಿ ಮಾಡೋ ಅಡುಗೆಗಳೆಲ್ಲವೂ ಸ್ವಲ್ಪ ಹೆಲ್ತಿಯಾಗೇ ಇರುತ್ತೆ. ಇದನ್ನು ನಾವು ನಾಗರ ಪಂಚಮಿಲಿ ಮಲೆನಾಡು ಕಡೆ ಮಾಡ್ಕೋತಾರೆ. ಈಗ ಮಿಕ್ಸಿಗೆ ಹಾಕಿ ಒಲೆ ಮೇಲೆ ದಪ್ಪ ತಳದ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಬರೀ ಅಕ್ಕಿ ದೋಸೆಯ ಹದದಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದನ್ನು ನಿಧಾನವಾಗಿ ಮಗ್ಚ್ಕೋಬೇಕಾಗತ್ತೆ. ಒಂದು 15ರಿಂದ 20 ನಿಮಿಷಗಳ ಕಾಲ ಬೇಕಾಗತ್ತೆ. ಅದು ಅಷ್ಟನ್ನು ತೋರ್ಸೋಕ್ಕಾಗಲ್ಲ, ಅದಕ್ಕೆ ನಾನು ಸ್ವಲ್ಪ ಶಾರ್ಟಾಗಿ ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ಮಗ್ಚ್ಕೊಂಡು ಕೈಗೆ ಅಂಟದೇ ಇರೋ ಹಾಗೆ ಅಷ್ಟು ಮಗ್ಚ್ಕೋಬೇಕಾಗತ್ತೆ. ನಾವು ಬಾಣಲೆಯಲ್ಲಿ ಚೆನ್ನಾಗಿ ಮಗ್ಚಿ ಮಗ್ಚ್ಕೊಳ್ತಾ ಇಷ್ಟು ಗಟ್ಟಿ ಆಗಬೇಕು, ಇಷ್ಟು ಗಟ್ಟಿ ಆಗಬೇಕು. ಅದಾದಮೇಲೆ ಒಂದು ಬಾಣಲೆ ತಗೊಂಡು ಅದನ್ನು ಕಾಯಿಸ್ಕೊಂಡು ಅದರೊಳಗೆ ನಾನು ಸುತ್ತಿ ಇಟ್ಕೊಂಡಿದ್ದೀನಿ ತಣ್ಣಗಾಗೋಕ್ಕೆ. ಶೇವಿಗೆ ಮಾಡಬೇಕಾದ್ರೂ ನಾವು ಇದೇ ಹದದಲ್ಲೇ ಮಾಡ್ಕೊಳ್ತೀವಿ. ಇದನ್ನು ಈ ಬಾಣಲೆಯಲ್ಲಿ ಸುತ್ತಿಟ್ಕೊತೀನಿ. ಹಿಟ್ಟು ಹೇಗಾಗಬೇಕು ಅಂದರೆ ಹೀಗೆ ನಾವು ಮುಟ್ಟಿದ್ರೆ ಕೈಗೆ ಅಂಟಬಾರ್ದು. ಕೈಗೆ ಅಂಟದೇ ಇರೋ ಥರ ನಾವು ಹಿಟ್ಟನ್ನು ಮಾಡ್ಕೊಬೇಕು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಆಮೇಲೆ ಪುಟ್ಟ ಉಂಡೆಗಳನ್ನಾಗಿ ಮಾಡಿ ಕಾಯಿ ಕಡುಬನ್ನ ಮಾಡಬೇಕು. ಈಗ ಸ್ವಲ್ಪ ಇದು ಬಾಳೆ ಎಲೆನ ಮುಚ್ಚಿ ಇಟ್ಕೊಳ್ತೀನಿ. ಇದಕ್ಕೆ ಹೂರಣ ಮಾಡ್ಕೋಬೇಕು, ಕಾಯಿ ಹೂರಣನ. ಅದಕ್ಕೆ ಒಂದು ಅರ್ಧ ಕಾಯಿ ಹೆರಿದು ತುರಿ ಮಾಡಿ ಇಟ್ಕೋಬೇಕು. ಆ ತುರಿಗೆ ನಾನೊಂದು ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ಅರ್ಧ ಕಾಯಿಯ ತುರಿ ತೊಗೊಂಡಿದ್ದೀನಿ. ಇದಕ್ಕೊಂದು 5 ಸ್ಪೂನು ಕಬ್ಬಿನ ಬೆಲ್ಲನ ಹಾಕ್ಕೊಳ್ತೀನಿ. 1 ಚಿಟಿಕೆ ಏಲಕ್ಕಿ ಪುಡಿನ ಹಾಕಿ ನೀರಿನ ಅಂಶ ಇರೋ ಥರ ಮಗ್ಚ್ಕೊಳ್ಬೇಕು. ಇದರಲ್ಲಿ ಈಗ ನೀರಿನ ಅಂಶ ಇಲ್ಲ, ಅರ್ಧ ಬಂದಿದೆ. ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ಆಫ್ ಮಾಡ್ಕೋಬೇಕು. ಈಗ ಒಂದು ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು, ಇಲ್ಲ ಕಾಯಿ ಕಡುಬು ಮಾಡಿದಾಗ ಅದು ಕೆಳಗೆ ಬರುತ್ತೆ, ಹಿಟ್ಟಿಂದ ಈ ಕಡೆ ಬರುತ್ತೆ. ಅದಕ್ಕೆ ನೀರಿನ ಅಂಶ ಪೂರ್ತಿ ಹೋಗೋ ಥರ ಮಗ್ಚ್ಕೋಬೇಕು. ಪಾಕ ಮಾಡ್ಕೊಳ್ಳೋದು ಬೇಡ. ಈಗ ಇಡ್ಲಿ ಸೆಟ್ ತೊಗೊಂಡಿದ್ದೀನಿ. ಅದರಲ್ಲಿ ಅಟ್ಟೆ ಇಟ್ಕೊಂಡು ಈ ಕಾಯಿ ಕಡುಬನ್ನು ಒಂದೊಂದಾಗಿ ಮಾಡಿ ಅದಕ್ಕೆ ಇಡ್ಲಿ ಸೆಟ್ಟಲ್ಲಿ ಇಟ್ಟು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಯಾಕಂದರೆ ಹಿಟ್ಟು ಬೆಂದಿರುತ್ತೆ, ಹೂರಣನೂ ಆಗಿರುತ್ತೆ. ಅದಕ್ಕೆ ಒಂದು 5ರಿಂದ 7 ನಿಮಿಷ 10 ನಿಮಿಷದೊಳಗೆ ಆಗತ್ತೆ ನೀರು ಕುದ್ರೆ. ಒಂದನ್ನೇ ಹೀಗೆ ಮಾಡ್ಕೋಬೇಕು. ಪುಟ್ಟದಾಗಿ ಉಂಡೆ ಮಾಡಿಕೊಂಡು ಲೋಟದ ಥರ ಮಾಡಿಕೊಂಡು, ನಾನು ಈ ಥರ ನೀವೇನು ಮಾಡಲೇಬೇಕಂತಿಲ್ಲ, ನಾನು ಆ ಥರ ಮಾಡಿದ್ದೀನಿ. ಎಡ್ಜನ್ನು ಪೂರ್ತಿ ಪ್ರೆಸ್ ಮಾಡಿದ್ರೆ ಸಾಕಾಗತ್ತೆ ಕಾಯಿ ಕಡುಬಿಗೆ. ಇದು ಉದ್ದಿನ ಕಡುಬು ಮಾಡಬೇಕಿದ್ರೆ ಮಾತ್ರ ಓಪನ್ ಬಿಟ್ಕೋಬೇಕು. ಈಗ ಮುಚ್ಚಿದ್ದೀನಿ. ಉದ್ದಿನ ಕಡುಬಿಗೆ ಉದ್ದು ನೆನೆಸ್ಕೊಂಡಿದ್ದೀನಿ ಒಂದು 2 ಗಂಟೆ ಕಾಲ. ಅದಕ್ಕೆ ಹಸಿಮೆಣಸು, ಕೊತ್ತಂಬರಿ, ಕರಿಬೇವು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ರವೆನ ಈಗ 1 ಲೋಟ ನಾನು ನೆನೆಸಿದ್ರೆ 1 ಲೋಟ ರವೆನೇ ತೊಗೋಬೋದು. ನಾನು ಸ್ವಲ್ಪ ಕಮ್ಮಿ, ಅರ್ಧ ಲೋಟ, ಮುಕ್ಕಾಲು ಲೋಟ ತೊಗೊಂಡಿದ್ದೀನಿ. ರವೆ ನೆನೆಸ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹಿಂಡು ಇದಕ್ಕೆ ಹಾಕ್ಕೊಳ್ತೀನಿ. ಇದು ಇಡ್ಲಿ ಅಷ್ಟು ಬೇಡ ಆಗುತ್ತೆ ರವೆ ಹಾಕೋದು, ಕಡಿಮೆ ಹಾಕ್ಕೋಬೋದು. ಇದನ್ನು ಅದೇ ಥರ ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಅದೇ ಥರ ಲೋಟದ ಥರ ಮಾಡ್ಕೊಂಡು ಆ ಹಿಟ್ಟಲ್ಲಿ ಈ ಥರ ಮಧ್ಯೆ ಓಪನ್ ಬಿಟ್ಕೋಬೇಕು, ಪೂರ್ತಿ ಕ್ಲೋಸ್ ಮಾಡಬಾರ್ದು. ಇಡ್ಲಿ ಸೆಟ್ಟಲ್ಲಿ ಬೇಯಿಸ್ಕೊಂಡ್ರೆ ಖಾರದ ಕಡುಬು ರೆಡಿ ಆಗುತ್ತೆ. ಧನ್ಯವಾದಗಳು.